ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದರು. ಆ ವ್ಯಕ್ತಿ ಆ ಊರಿನ ಮಸೀದಿಯೊಂದಿಗೆ ಬಹಳಷ್ಟು ಅವರು ಬಾಂಧವ್ಯವನ್ನು ಹೊಂದಿದ್ದರು. ಆ ಮಸೀದಿಗೆ ಬೇಕಾಗಿ ಎಲ್ಲವನ್ನು ಅವರು ಕೊಡುತ್ತಿದ್ದರು, ಡೊನೇಟ್ ಮಾಡುತ್ತಿದ್ದರು. ಆ ಮಸೀದಿಯ ಪುನರ್ನಿರ್ಮಾಣ ಮಾಡುವಾಗ ಒಂದು ದೊಡ್ಡ ಮೊತ್ತವನ್ನು ಕೊಟ್ಟು ಆ ಮಸೀದಿಗೆ ಅವರು ಸಹಾಯ ಹಸ್ತವನ್ನು ಚಾಚಿದ್ದರು. ಆ ಮಸೀದಿಯ ಮಿನಾರ ಅವರ ಬಗ್ಗೆಯಾಗಿ ಅವರು ಡೊನೇಟ್ ಮಾಡಿದ್ದರು. ಆ ಮಸೀದಿಯ ಏನು ಹೇಳ್ತೇವೆ ಮಯ್ಯತ್ತಿನ ಕಟ್ಟಿಲು ಅದನ್ನು ಅವರೇ ಕೊಟ್ಟಿದ್ದರು. ಹೀಗೆ ಹಲವು ರೀತಿಯ ಸಹಾಯ ಸಹಕಾರವನ್ನು ಕೊಟ್ಟು ಅವರೊಬ್ಬ ಶ್ರೀಮಂತ ವ್ಯಕ್ತಿಯಾಗಿದ್ದರು. ಅದರೊಂದಿಗೆ ಅವರ ಹೃದಯವು ಶ್ರೀಮಂತಿಕೆಯಿಂದ ತುಂಬಿತ್ತು. ಅಷ್ಟೊಂದು ಒಳ್ಳೆಯ ವ್ಯಕ್ತಿ, ಸಜ್ಜನಿಕೆಯ ವ್ಯಕ್ತಿ. ಆ ಮಸೀದಿಯ ಇಮಾಮರು ಅವರೊಂದಿಗೆ ಹೇಳುತ್ತಿದ್ದ ಒಂದು ಮಾತಿತ್ತು, ನೀವು ಇಷ್ಟೆಲ್ಲ ಮಸೀದಿಗಾಗಿ ನೀವು ಸಹಾಯ ಮಾಡಿದ್ದೀರಿ, ಈಗ ನಿಮ್ಮಲ್ಲಿ ಒಂದು ಕಾರ್ಯ ಬಾಕಿ ಇದೆ. ಅದೇನೆಂದರೆ ನೀವು ಹಜ್ಜಿ ಮಾಡಬೇಕು. ಹಜ್ಜಿ ನಿಮಗೆ ಕಡ್ಡಾಯವಾಗಿದೆ. ಏಕೆಂದರೆ ನಿಮಗೆ ಆರೋಗ್ಯವಿದೆ, ನಿಮ್ಮಲ್ಲಿ ಸಂಪತ್ತಿದೆ, ಮಾತ್ರ ಎಲ್ಲ ವ್ಯವಸ್ಥೆಗಳಿವೆ. ಆದ್ದರಿಂದ ಬೇಗ ಒಂದು ಹಜ್ಜಿ ನಿರ್ವಹಿಸಿರಿ ಎಂದು ಆ ಮಸೀದಿಯ ಇಮಾಮ್ ಅವರೊಂದಿಗೆ ಕಳಕಳಿಯಾಗಿ ಭಿನ್ನವಿಸುತ್ತಿದ್ದರು. ಅದಕ್ಕೆಲ್ಲ ಅವರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಇನ್ಶಾ ಅಲ್ಲ ಹೀಗೆ ಹೇಳುತ್ತಿದ್ದರು. ಸಹೋದರರೇ, 8 ವರ್ಷಗಳು ಕಳೆಯಿತು. ಕೊರೋನಾ ಬಂತು. ಆ ಕೊರೋನಾದಲ್ಲಿ ಅವರು ಮೃತರಾದರು, ಮರಣ ಹೊಂದಿದ್ದರು. ಅಲ್ಲಾಹು ಅವರಿಗೆ ಮಗಫಿರತ್ತು ಕೊಡಲಿ. ನೋಡಿ, ಮನುಷ್ಯರ ಜೀವಿತ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಹದೀಸ್ ಹೇಳಿದ್ದರು, ಎಷ್ಟೊಂದು ಅರ್ಥವತ್ತಾದ ಹದೀಸ್ ನೋಡಿ. ತಅಜ್ಜಲು ಇಲಲ್ ಹಜ್, ನೀ ಹಜ್ಜಿಗೆ ಆದಷ್ಟು ಬೇಗ ಹಜ್ಜಿ ನಿರ್ವಹಿಸಲು ನೀವು ಅರ್ಜೆಂಟ್ ಮಾಡಿ. ಫೈನ್ನ ಅಹದಕುಂ ಲಾ ಯದ್ರಿ ಮಾ ಯಅರಿದು ಅಲೈಹಿ, ಯಾರಿಗೆ ಗೊತ್ತು, ನಿಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ ನಾಳಿನ ದಿವಸ ಏನು ಸಂಭವಿಸಬಹುದು ಎಂದು. ಅಂದರೆ ಹಜ್ಜಿ ನಿರ್ವಹಿಸಲು ಒಬ್ಬನಿಗೆ ಆರೋಗ್ಯ ಬೇಕು, ಸಂಪತ್ತು ಬೇಕು, ಅದೇ ರೀತಿ ಹೋಗುವ ಎಲ್ಲ ಸವಲತ್ತು ಬೇಕು. ಇದು 3 ಇದ್ದು ಸಹ ನಾವು ಹಜ್ಜಿ ನಿರ್ವಹಿಸದಿದ್ದರೆ ಕೆಲವೊಮ್ಮೆ ನಮಗೆ ಸಂಪತ್ತಿನಲ್ಲಿ ಏನಾದರೂ ದೊಡ್ಡ ಲಾಸ್ ಆಗಬಹುದು, ಅಥವಾ ನಮ್ಮ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಬಹುದು, ದೊಡ್ಡ ಮಾರಕವಾದ ಏನಾದರೂ ರೋಗ ನಮ್ಮ ಶರೀರಕ್ಕೆ ತಗುಲಬಹುದು, ಅಥವಾ ಏನಾದರೂ ಅಪಘಾತ ಸಂಭವಿಸಬಹುದು. ಇದೆಲ್ಲ ಬರುವುದಕ್ಕಿಂತ ಮುಂಚೆ ವ್ಯವಸ್ಥೆ ಇರುವಾಗ ಆದಷ್ಟು ಬೇಗ ಹಜ್ಜಿ ನಿರ್ವಹಿಸಿರಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ. ಒಬ್ಬನಿಗೆ ಎಲ್ಲ ಸೌಕರ್ಯವಿದ್ದು ಆತನು ಹಜ್ಜಿ ನಿರ್ವಹಿಸದೆ ಬಾಕಿ ಮಾಡಿ ಹಾಗೆಯೇ ಮರಣ ಹೊಂದಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಫಲಾ ಅಲೈಹಿ ಅನ್ ಯಮೂತ ಯಹೂದಿಯನ್ ಅವ ನಸ್ರಾನಿಯನ್, ಅವನಿಗೆ ಯಹೂದಿ ಅಥವಾ ನಸ್ರಾನಿಯಾಗಿ ಮರಣ ಹೊಂದುವುದೇ ಒಳಿತು ಎಂದು. ಅದರಿಂದ ಅಷ್ಟೊಂದು ಒಂದು ಕಡ್ಡಾಯವಾದ ಒಂದು ಕಾರ್ಯವಾಗಿದೆ. ಇಸ್ಲಾಮಿನಲ್ಲಿ 5 ಸ್ತಂಭಗಳಿವೆ. ಈ 5 ಸ್ತಂಭಗಳಲ್ಲಿ 5ನೇದಾಗಿದೆ ಹಜ್ ಎಂಬುದು. ಹೇಗೆ ನಮಾಜ್ ಕಡ್ಡಾಯವೋ, ನಮಗೆ ರಂಜಾನ್ನಲ್ಲಿ ಉಪವಾಸ ಕಡ್ಡಾಯವಾಗಿದೆಯೋ, ಅದೇ ರೀತಿ ಹಜ್ಜು ಕಡ್ಡಾಯವಾಗಿದೆ. ಆದರೆ ನಮ್ಮಲ್ಲಿ ಹಲವರು ಈ ವಿಷಯದಲ್ಲಿ ಇಂಟ್ರೆಸ್ಟ್ ತೋರಿಸುವುದಿಲ್ಲ. ಅವರಿಗೆ ಅದು ಒಂದು ಇಸ್ಲಾಮಿನ ಭಾಗವಾಗಿ ಅದು ಕಾಣೋದೇ ಇಲ್ಲ ಅವರು. ಆದರೆ ಅದು ಇಸ್ಲಾಮಿನ ಒಂದು ಪ್ರಧಾನ ಭಾಗವಾಗಿದೆ. ಈಗ ಒಂದು ದೊಡ್ಡ ಒಂದು ಪಿಡುಗು ಏನೆಂದರೆ, ಕೆಲವರಿದ್ದಾರೆ ಉಮ್ರಕ್ಕೆ ಹೋಗ್ತಾರೆ. ಉಮ್ರಕ್ಕೆ ಹೋಗುವ ಉದ್ದೇಶ ಏನು? ಭಾರತದಲ್ಲಿ ಎಲ್ಲ ಸ್ಥಳದಲ್ಲೂ ಹೋಗಿ ಪ್ರೇಕ್ಷಣೀಯ ಸ್ಥಳವನ್ನು ಕಂಡಾಗಿದೆ. ಬೆಂಗಳೂರು, ಮೈಸೂರು, ತಾಜ್ ಮಹಲ್, ಕುತುಬಿನ ಇದೆಲ್ಲ ಕಂಡಾಗಿದೆ. ಕಾಶ್ಮೀರಕ್ಕೆಲ್ಲ ಹೋಗಿ ಆಗಿದೆ. ಇನ್ನು ಬಾಕಿ ಇರುವುದೇನು? ಇನ್ನು ವಿದೇಶದಲ್ಲಿ ಒಂದು ಟೂರ್ ಮಾಡಬೇಕು, ಒಂದು ಜಾಲಿ ಟೂರ್. ಅದಕ್ಕೆ ಉಮ್ರಕ್ಕೆ ಹೋಗುವುದು. ಎಲ್ಲರಲ್ಲ, ಇದರಲ್ಲಿ ಒಳ್ಳೆಯ ನಿಯತ್ತು ಇರುವಂತಹ ಒಳ್ಳೆಯ ವ್ಯಕ್ತಿಗಳಿದ್ದಾರೆ. ನನ್ನ ದೋಷಗಳು ಪರಿಹಾರ ಕಾಣಬೇಕು, ನನಗೆ ಪರಿಶುದ್ಧವಾದ ಮಕ್ಕ ಕಾಣಬೇಕು ಎಂಬ ಆಸೆಯಿಂದ ಹೋಗುವವರಿದ್ದಾರೆ. ಅದೇ ಸಂದರ್ಭದಲ್ಲಿ ಇದ್ಯಾವುದೂ ಇಲ್ಲದೆ ಬರೀ ಒಂದು ಟೂರ್ ಪ್ಯಾಕೇಜ್, ಕುಟುಂಬ ಸಮೇತ ಉಮ್ರಕ್ಕೆ ಹೋಗುವುದು. ಅದೊಂದು ಸಲ ಅಲ್ಲ, ಹೋಗುತ್ತಾ ಇರುವುದು ಕುಟುಂಬ ಸಮೇತ. ಈಗ ಕುಟುಂಬ ಸಮೇತ ಹೋಗುವಾಗ 5 ಲಕ್ಷ 10 ಲಕ್ಷ ಖರ್ಚಾಗುತ್ತದೆ. ಅದೇ ಸಂದರ್ಭದಲ್ಲಿ ಆತನಿಗೆ ಕಡ್ಡಾಯವಾದ ಹಜ್ ಆತನು ನಿರ್ವಹಿಸದೆ ಬಾಕಿ ಇರುತ್ತಾನೆ. ಉಮ್ರವು ಕಡ್ಡಾಯವಾಗಿದೆ, ಆದರೆ ಹಜ್ಜಿಗೆ ಹೋದಾಗ ಅಲ್ಲಿ ಉಮ್ರವನ್ನು ನಿರ್ವಹಿಸಬಹುದು ನಮಗೆ. ಅದೇ ಸಂದರ್ಭದಲ್ಲಿ ಕೇವಲ ಉಮ್ರಕ್ಕೆ ಹೋಗಿ ಹಜ್ಜನ್ನು ಹಾಗೆ ಪೆಂಡಿಂಗ್ ಇಡುವುದು, ಫೈನ್ನ ಅಹದಕುಂ ಲಾ ಯದ್ರಿ ಮಾ ಯಅರಿದು ಅಲೈಹಿ, ಅವನಿಗೆ ಭವಿಷ್ಯದಲ್ಲಿ ಏನು ಸಂಭವಿಸಬಹುದು ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮಗೆ ಹಜ್ಜಿ ನಿರ್ಬಂಧವಾಗಿರುವಾಗ ನಾವು ಕೇವಲ ಉಮ್ರ ಟೂರ್ಗೆ ಮಾತ್ರ ಹೋಗಿ
ನಾವು ಹಜ್ಜನ್ನು ಪೆಂಡಿಗಿಡುವುದು ಖಂಡಿತವಾಗಿ ಭವಿಷ್ಯದಲ್ಲಿ ನಮಗೆ ಮಾರಕವಾಗಿರಬಹುದು. ನಾಳೆ ಪರಲೋಕದಲ್ಲಿ ಅಲ್ಲಾಹನ ಮುಂದೆ ನೀನು ಹಜ್ ನಿರ್ವಹಿಸಿದೆಯಾ, ನಿನಗೆಲ್ಲ ಸೌಕರ್ಯವಿದ್ದು ಸಹ ನೀವು ಯಾಕೆ ಹಜ್ ನಿರ್ವಹಿಸಿಲ್ಲ ಎಂದು ಅಲ್ಲಾಹನ ಬಳಿ ಬರುವಂತಹ ಆ ಸುವಾಲಿಗೆ ನಮಗೆ ಉತ್ತರ ಕೊಡಲು ನಮ್ಮಿಂದ ಸಾಧ್ಯವಾಗದಂತಹ ಒಂದು ಅವಸ್ಥೆ ಉಂಟಾಗಬಹುದು. ಆದ್ದರಿಂದ ಎಲ್ಲರೂ ಸಹ ಯಾರಿಗೆಲ್ಲ ಈ ವಿಷಯದಲ್ಲಿ ಆರೋಗ್ಯವಾಗಿಯೂ ಸಾಂಪತ್ತಿಕವಾಗಿಯೂ ಯಾರಿಗೆಲ್ಲ ಸಾಧ್ಯವಾಗುತ್ತದೆ ಅವರೆಲ್ಲರೂ ಆದಷ್ಟು ಬೇಗ ಹಜ್ ನಿರ್ವಹಿಸಲು ಪ್ರಯತ್ನಿಸಬೇಕು. ಅಲ್ಲಾಹು ನಮಗೆಲ್ಲರಿಗೂ ಮಕ್ಬೂಲ್ ಹಾಗೂ ಮಬ್ರೂರಾದ ಹಜ್ ನಿರ್ವಹಿಸಲು ಅಲ್ಲಾಹನು ತೌಫೀಕ್ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ, ಅಲ್ ಹಜ್ಜುಲ್ ಮಬ್ರೂರ್ ಲೈಸ ಲಹು ಜಜಾಉನ್ ಇಲ್ಲಲ್ ಜನ್ನಾ. ಒಬ್ಬ ಹಜ್ ಮಾಡಿದರೆ ಅದರ ಪ್ರತಿಫಲ ಅವನಿಗೆ ಸ್ವರ್ಗವಾಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ. ಮತ್ತೊಂದು ಹದೀಸಿನಲ್ಲಿ ಹೇಳುತ್ತಾರೆ, ಯಾರಾದರೂ ಹಜ್ ನಿರ್ವಹಿಸಿದರೆ ಅವನು ರಜಾ ಮಿನ್ ಜುನೂಬಿಹಿ ಕ ಯೌಮಿ ವಲದತ್ತು ಉಮ್ಮುಹು. ಆಗಷ್ಟೇ ಪ್ರಸವಿಸಿದಂತಹ ತಾಯಿಯ ಹೊಟ್ಟೆಯಿಂದ ಬಂದಂತಹ ಮಗುವಿನಂತೆ, ನವಜಾತ ಶಿಶುವಿನಂತೆ ಅವನಾಗುತ್ತಾನೆ. ಅಂದರೆ ಅವನ ಸಕಲ ಪಾಪಗಳು, ಅದು ದೊಡ್ಡದಾಗಲಿ ಸಣ್ಣದಾಗಲಿ, ಎಷ್ಟು ದೊಡ್ಡ ಪಾಪವಾದರೂ ಸಹ ಮನ್ನಿಸಲ್ಪಡುವುದು. ಆದ್ದರಿಂದ ಇಂತಹ ಒಂದು ಆಪ್ಷನ್ ನಮ್ಮ ಜೀವಿತದಲ್ಲಿ ಸಿಗುವಾಗ ನಾವು ಅದು ಮಾಡದೆ ಹಾಗೆ ಪೆಂಡಿಂಗ್ ಇಡುವುದು, ಅದು ಖಂಡಿತವಾಗಿಯೂ ಆಖಿರದ ದೃಷ್ಟಿಯಲ್ಲಿ ನಮಗೆ ದೊಡ್ಡ ಒಂದು ದುರಂತವನ್ನು ತಂದೊಡ್ಡಬಹುದು ಎಂದು ಈ ಸಂದರ್ಭದಲ್ಲಿ ಎಚ್ಚರಿಸುತ್ತಾ, ಅಲ್ಲಾಹನು ನಮಗೆಲ್ಲರಿಗೂ ಹಜ್ ಮಾಡಲು ತೌಫೀಕು ಕೊಡಲಿ. ಅಲ್ಹಮ್ದುಲಿಲ್ಲಾಹ್, ನಮ್ಮ ಈ ನಸೀಹತ್ ಚಾನಲನ್ನು, ಕ್ಲಾಸನ್ನು ದಿನನಿತ್ಯ ನೋಡುವಂತಹ ತುಂಬ ವೀಕ್ಷಕರಿದ್ದಾರೆ. ಅವರೆಲ್ಲರೂ ಇದನ್ನು ವೀಕ್ಷಿಸುತ್ತಾರೆ, ಬೇರೆಯವರಿಗೆ ಶೇರ್ ಮಾಡುತ್ತಿದ್ದಾರೆ. ಅಲ್ಲಾಹನೆಲ್ಲರಿಗೂ ಅರ್ಹವಾದ ಪ್ರತಿಫಲವನ್ನು ಕರುಣಿಸಲಿ. ಎಲ್ಲರಿಗೂ ಮಕ್ಬೂಲ್ ಹಾಗೂ ಮಬ್ರೂರಾದ ಹಜ್ಜಿ ನಿರ್ವಹಿಸುವಂತಹ ಮಹಾಭಾಗ್ಯವನ್ನು ಅಲ್ಲಾಹ ನಮಗೆಲ್ಲರಿಗೂ ಕರುಣಿಸಲೆಂದು ಮತ್ತೊಮ್ಮೆ ಪ್ರಾರ್ಥಿಸುತ್ತಾ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.